ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯಾಂಕಾ ಅಜಯ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾ ಅಜಯ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು, ಅಂದರೆ 6 ಗಂಟೆಗೆ ಎದ್ದೆ. 6 ಗಂಟೆಗೆ ಎದ್ದು ಕಸ ಗುಡಿಸಿ ಹಾಗೆ ನೆಲ ಒರೆಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡೋದ್ರೊಳಗಡೆ 7 ಗಂಟೆ ಆಯಿತು. ನನಗೇನೆಂದರೆ ಬೆಳಗ್ಗೆ ಎದ್ದು ಬೇಗ ಎದ್ದಿರ್ತೀನಲ್ಲ, ಪೂಜೆ ಎಲ್ಲ ಮುಗಿಸಿದ ಮೇಲೆ ಒಂದು ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದೆಷ್ಟೇ ಟೈಮ್ ಆಗಿದ್ರೂ ಟೀ ಕುಡಿದೇ ಏನು ಕೆಲಸ ಮಾಡೋಕ್ಕೂ ಮನಸ್ಸೇ ಬರಲ್ಲ, ಆ ಥರ ಆಗುತ್ತೆ. ಇವತ್ತು ಸಹ ಹಾಗೆ ಟೀ ಕುಡಿತಾ ಒಂದು 10 ನಿಮಿಷ ಕೂತ್ಕೊಂಡಿದ್ದೆ. ಟೈಮ್ ಆಗೇ ಹೋಯಿತು. ಬೆಳಗ್ಗೆ ಟೈಮಲ್ಲಿ ಟೈಮ್ ಹೋಗುತ್ತೆ ಅನಿಸಲ್ಲ, ಓಡುತ್ತೆ ಅಂತ ಅನಿಸುತ್ತೆ ನನಗೆ. ಅಷ್ಟು ಬೇಗ ಟೈಮ್ ಆಗಿಬಿಡುತ್ತೆ. ಒಂದು 5 ನಿಮಿಷನೂ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಎಲ್ಲಾದರೂ ಒಂದು 10 ನಿಮಿಷ ಕೂತ್ಕೊಂಡೆ ಅಂದರೆ ಅದೇ ನಮಗೆ ಲೇಟಾಗಿ ಕಾರಣವೇ ಅದು ಅಂತ ಅನಿಸುತ್ತೆ. ನನಗೇನಪ್ಪ ಅಂದರೆ ಒಂದು 10 ನಿಮಿಷ ರಿಲ್ಯಾಕ್ಸಾಗಿ ಕೂತ್ಕೊಂಡು ಟೀ ಕುಡಿಯೋದು ಇಷ್ಟ ನನಗೆ. ಆ ಟೈಮಿಂದನೇ ನನಗೆ ಬೆಳಗ್ಗೆ ಲೇಟ್ ಆಗುತ್ತೆ ಅಥವಾ ಟೈಮ್ ಆಗುತ್ತೆ ಅಂತ ಅನಿಸುತ್ತೆ. ಬೆಳಗ್ಗೆ ಎಷ್ಟೇ ಬೇಗ ಇದ್ದು ಈ ಟೈಮಿಗೆ ಕೆಲಸ ಆಗಬೇಕು ಅಂತ ಅಂದ್ಕೊಂಡ್ರೂ ಆ ಟೈಮಿಗೆ ಆ ಕೆಲಸನೇ ಆಗಿರಲ್ಲ, ಸ್ವಲ್ಪ ಲೇಟ್ ಆಗಿಬಿಡುತ್ತೆ, ಆ ಥರ ಆಗುತ್ತೆ. ಇವತ್ತೂ ಸಹ ಹಾಗೆ ಆಯಿತು. ಮಕ್ಕಳನ್ನು ಬೇರೆ ಸ್ಕೂಲಿಗೆ ಕಳಿಸ್ಬೇಕಿತ್ತಲ್ವ, ಅವ್ರನ್ನ ರೆಡಿ ಮಾಡಬೇಕಿತ್ತು. ಅವ್ರ ಕೆಲಸ ಪ್ರತಿಯೊಂದು ಕೆಲಸನೂ ನಾವೇ ಮಾಡೋದ್ರಿಂದ ಟೈಮೇ ಸಾಕಾಗಲ್ಲ. ಅವ್ರ ಕೆಲಸ ಅವ್ರು ಮಾಡೋವಷ್ಟು ದೊಡ್ಡವರಾದರೆ ಇಷ್ಟೊಂದು ಅವಸರ ಅಂತ ಅನಿಸುತ್ತೆ. ಚಿಕ್ಕವ್ರು ಇರೋದ್ರಿಂದ ಪ್ರತಿಯೊಂದೂ ನಾವೇ ಮಾಡಬೇಕು. ಅದರಲ್ಲೂ ಇಬ್ಬರು ಕೆಲಸನೂ ನಾನೇ ಮಾಡೋದ್ರಿಂದ ಬೆಳಗ್ಗೆ ಸ್ವಲ್ಪ ಅವಸರ ಅನಿಸುತ್ತೆ. ಇವತ್ತು ಸಹ ಅಷ್ಟೇ ಅವಸರ ಅಂತ ಅನಿಸ್ತು, ಮತ್ತು ಟೈಮ್ ಬೇರೆ ಆಗಿತ್ತು. ಅದಕ್ಕೆ ನಮ್ಮ ಮನೆಯವ್ರು ನಿನ್ನವ್ರನ್ನೆಲ್ಲ ರೆಡಿ ಮಾಡಿಬಿಡು, ನಾನು ತಿಂಡಿಗೆ ಏನು ಬೇಕೋ ತರಕಾರಿ ಎಲ್ಲ ಹೆಚ್ಕೊಡ್ತೀನಿ, ಏನೇನು ಹೆಚ್ಬೇಕು ಅಂತೇಳಿ ಇಟ್ಬಿಡು ಮೇಲ್ಗಡೆ ಅಂತ ಹೇಳಿದರು. ಈ ಥರ ಏನಾದರೂ ಕೆಲವೊಂದು ದಿನ ಟೈಮ್ ಆದಾಗ, ಈ ಥರ ಏನಾರು ಆದಾಗ ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಮಾಡಿಲ್ಲ ಅಂದರೆ ಅಷ್ಟೇ ಆಗೋದೇ ಇಲ್ಲ ಕೆಲಸ. ಈ ಥರ ಏನಾದರೂ ಹೆಲ್ಪ್ ಮಾಡಿದರೆ ಮಾತ್ರ ಆವತ್ತಿನ ದಿನ ಕರೆಕ್ಟಾಗಿ ಆನ್ ಟೈಮಿಗೆ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಕ್ಕಾಗುತ್ತೆ, ಇಲ್ಲಾಂದರೆ ಆಗೋದೇ ಇಲ್ಲ. ನಾನಿಲ್ಲಿ ಅವರಿಗೆ ತರಕಾರಿನೆಲ್ಲ ಹೆಚ್ಚಾಗಿ ಕೊಟ್ಬಿಟ್ಟು ಮಕ್ಕಳಿಗೆ ಸ್ನಾನ ಮಾಡಿಸಿ ಎಲ್ಲರೂ ರೆಡಿ ಮಾಡಿ ನಾನಿಲ್ಲಿ ತಿಂಡಿ ಮಾಡ್ಕೊಳ್ಳೋದಕ್ಕೆ ಬಂದೆ. ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ಈ ಥರ ಆದಾಗ ಇಬ್ಬರಲ್ಲೊಬ್ಬರು ಮಕ್ಕಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ತೀವಿ, ಇನ್ನೊಬ್ಬರು ತಿಂಡಿನ ಮಾಡ್ತೀವಿ, ಈ ಥರ ಮಾಡ್ಕೋತೀವಿ. ಕೆಲವೊಂದು ಸರ್ತಿ ಅವರೇ ಎಲ್ಲ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿಸಿರ್ತಾರೆ. ನಾನು ಲಾಸ್ಟಲ್ಲಿ ತಲೆನ ಬಾಚ್ಬಿಟ್ಟು ರೆಡಿ ಮಾಡ್ತೀನಿ. ಇಲ್ಲ ಅಂದರೆ ಅವರೇ ತಿಂಡಿಗೆ ಏನೇನು ಬೇಕಂತ ನೋಡಿಬಿಟ್ಟು ತರಕಾರಿನೆಲ್ಲ ಹೆಚ್ಚಿಡ್ತಾರೆ, ನಾನು ಬಂದು ತಿಂಡಿನ ಮಾಡ್ತೀನಿ. ಕೆಲವೊಂದು ಸರ್ತಿ ಅವರೇ ತಿಂಡಿನೂ ಸಹ ಮಾಡಿಬಿಡ್ತಾರೆ ತುಂಬ ಟೈಮ್ ಆದಾಗ. ಈ ಕೆಲಸಗಳು ನೋಡೋದಕ್ಕೆ ಚಿಕ್ಕ ಕೆಲಸ ಅದೇನು ಅಂತ ಅನಿಸುತ್ತೆ, ಬಟ್ ಆ ಕೆಲಸ ಆವತ್ತಿನ ದಿನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವರಷ್ಟು ಹೆಲ್ಪ್ ಮಾಡಿಲ್ಲ ಅಂದರೆ ನಮ್ಮ ಕೈಲಿ ಕರೆಕ್ಟ್ ಟೈಮಿಗೆ ಯಾವ ಕೆಲಸನೂ ಸಹ ಆಗೋಕ್ಕೆ ಸಾಧ್ಯವೇ ಇಲ್ಲ. ಅಂಡರ್ಸ್ಟ್ಯಾಂಡಿಂಗಿಂದ ಒಬ್ರಿಗೊಬ್ಬರು ಈ ಥರ ಕೆಲಸನ ಮಾಡ್ಕೊಳ್ಳೋದ್ರಿಂದ ಮಾತ್ರ ಇದೆಲ್ಲ ಸಾಧ್ಯ. ಇಲ್ಲಾಂದರೆ ಆವತ್ತಿನ ದಿನ ಎಲ್ಲ ಕೆಲಸನೇ ಕರೆಕ್ಟಾಗಿ ಆಗಿರಲ್ಲ, ಆ ಥರ ಆಗುತ್ತೆ. ಬೆಳಗ್ಗೆ ಒಂದು ಟೈಮ್ ಕರೆಕ್ಟಾಗಿ ಎಲ್ಲ ಕೆಲಸ ಆದರೆ ಇನ್ನು ಮಧ್ಯಾಹ್ನ ರಾತ್ರಿ ಎಲ್ಲ ಈ ಥರ ಆಗೋದಿಲ್ಲ. ಬೆಳಗ್ಗೆ ಮಾತ್ರ ಈ ಥರ ಎಲ್ಲ ತೊಂದರೆ ಆಗೋದು. ಇನ್ನು ಮಧ್ಯಾಹ್ನ ರಾತ್ರಿ ಬಂದರೆ ಆರಾಮಾಗಿ ಮನೆಯಲ್ಲೇ ಇರ್ತೀವಿ, ಆಮೇಲೆ ಫ್ರೀ ಟೈಮ್ ಇರುತ್ತೆ, ನಾವು ನಿಧಾನಕ್ಕೆ ಆರಾಮಾಗಿ ಮಾಡ್ಕೊತೀವಿ. ಬಟ್ ಬೆಳಗ್ಗೆ ಟೈಮ್ ಆಗೋದಿಲ್ಲ. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಅವರು ಸಹ ಕೆಲಸಕ್ಕೆ ಹೋಗಬೇಕು. ನಮ್ಮ ಮನೇಲಿ ಹೆಂಗೆ ಅಂದರೆ ಒಂದು 7:45 ಒಳಗೇ ತಿಂಡಿ ಆಗಿರಬೇಕು. 7:30 7:45 ತಿಂಡಿ ಆಗಿದ್ದರೆ ನನಗೆ ಮಕ್ಕಳಿಗೆ ಸ್ನಾನ ಮಾಡಿಸಿ ಅವ್ರನ್ನ ರೆಡಿ ಮಾಡೋದಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ತೊಗೊಳ್ತೀನಿ. ಆಮೇಲೆ ಅವ್ರನ್ನ ತಿಂಡಿ ತಿನ್ನಿಸಿ ಸ್ಕೂಲಿಗೆ ಕಳಿಸೋದ್ರೊಳಗೇ 8:15 ಆಗಿಬಿಡುತ್ತೆ. ಕೆಲವೊಂದು ಸರ್ತಿ ಏನೋ ಮಾಡೋಕ್ಕೋಗಿ ಏನೋ ಮಾಡಿಬಿಡ್ತೀವಿ. ಇವತ್ತು ತರಕಾರಿ ಹೆಚ್ಚಾಗಿ ಕೊಡ್ಬೇಕಾದ್ರೆ ನಾನು ಏನು ಮಾಡ್ತೀನಿ ಅಂತ ಹೇಳಲಿಲ್ಲ, ಬಟ್ ತರಕಾರಿ ಅಷ್ಟೇ ಹೆಚ್ಚು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟೆ. ಅವರು ನಾನು ತರಕಾರಿ ಕೊಟ್ಟಿರೋದು ನೋಡ್ಬಿಟ್ಟು ಪಲಾವ್ ಮಾಡ್ತಾಳೆ ಅಂತೇಳಿ ಪಲಾವ್ಗೆ ಹೆಚ್ಚಿಬಿಟ್ಟಿದ್ರು. ಸ್ವಲ್ಪ ಎಲ್ಲ ದೊಡ್ಡದಾಗೇ ಹೆಚ್ಚಿದ್ರು, ಆದರೂ ಪರವಾಗಿಲ್ಲ, ಇನ್ನೇನು ಮಾಡೋದು, ಟೈಮ್ ಆಗಿತ್ತು ಬೇರೆ ಅಂಥೇಳಿ ನಾನಿಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೆ. ಅವರಿಗೆ ನಾನು ಹೇಳಿರಲಿಲ್ಲ ಏನು ತಿಂಡಿ ಮಾಡ್ತೀನಿ ಅಂತೇಳಿ. ಪಾಪ ಎಲ್ಲ ಹೆಚ್ಚಿಟ್ಟಿದ್ರು. ಲಾಸ್ಟಲ್ಲಿ ಟೊಮಟೊ ಒಂದು ಹೆಚ್ಚಿರಲಿಲ್ಲ, ಹಾಗೆ ನಾನು ಕ್ಯಾಪ್ಸಿಕಮ್ ಕೊಡೋದನ್ನ ಮರ್ತೋಗಿದ್ದೆ, ಅದೊಂದು ಹೆಚ್ಚಿರಲಿಲ್ಲ. ನಾನು ಲಾಸ್ಟಲ್ಲಿ ಹಾಗೆ ಒಗ್ಗರಣೆ ಮಾಡ್ಕೊತಾನೆ ಅವೆರಡನ್ನೂ ಸಹ ಕಟ್ ಮಾಡಿಕೊಂಡೆ. ಇಲ್ಲಿ ಏನಿಲ್ಲ, ಸಿಂಪಲ್ಲಾಗಿ ನಾನಿಲ್ಲಿ ಶಾವಿಗೆ ಬಾತಾದರೆ ಬೇಗನೆ ಆಗೋಗುತ್ತೆ ಅಂತೇಳಿ ಫಸ್ಟಿಗೆ ಶಾವಿಗೆನೆಲ್ಲ ಹುರ್ಕೊಂಡು ಅದಾದ ನಂತರ ಎಣ್ಣೆನ ಹಾಕಿ, ಎಣ್ಣೆ ಕಾದಾದಮೇಲೆ ಸಾಸಿವೆ ಜೀರಿಗೆ ಹಾಗೆ ಕಡಲೆಬೇಳೆನ ಹಾಕ್ಕೊಂಡು, ಅದಾದ ನಂತರ ಈರುಳ್ಳಿ, ಹಸಿಮೆಣ್ಸಿಕಾಯಿ ಹಾಗೆ ಕರಿಬೇವನ್ನು ಸಹ ಹಾಕ್ಕೊಂಡು ತರಕಾರಿನೂ ಸಹ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ತರಕಾರಿನ ಕ್ಯಾರೆಟು, ಬೀನ್ಸು ಹಾಗೆ ಆಲೂಗಡ್ಡೆನೂ ಸಹ ಸೇರಿಸಿ ಅದು ಫ್ರೈ ಆದ ನಂತರ ಕ್ಯಾಪ್ಸಿಕಮು, ಟೊಮಟೊನೂ ಸಹ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿಣನೂ ಸಹ ಹಾಕಿ ಮಿಕ್ಸ್ ಮಾಡಿ, ಅದಾದ ನಂತರ ನಾನು ಪಕ್ಕದಲ್ಲೇ ನೀರನ್ನು ಸಹ ಕಾಯಿಸೋದಕ್ಕೆ ಇಟ್ಕೊಂಡಿದ್ದೆ. ಮತ್ತು ತಣ್ಣೀರನ್ನ ಹಾಕಿದರೆ ಕಾಯೋದಕ್ಕೆ ತುಂಬಾ ಲೇಟ್ ಆಗುತ್ತೆ ಅಂತ ಹೇಳಿ ಪಕ್ಕದಲ್ಲಿ ನೀರನ್ನು ಸಹ ಕುದಿಲಿಕ್ಕೆ ಇಟ್ಕೊಂಡು ಹಾಗೆ ನೀರನ್ನು ಸಹ ಸೇರಿಸ್ಕೊಂಡೆ, ಬಿಸಿ ನೀರನ್ನೇ ಸೇರಿಸಿ. ಅದಾದ ನಂತರ ನೀರೆಲ್ಲ ಕುದ್ದಾದಮೇಲೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಹುರಿದಿಟ್ಕೊಂಡಿರೋ ಅಂಥ ಶಾವಿಗೆನೂ ಸಹ ಹಾಕಿ
ನಾನಿಲ್ಲಿ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೊತಾ ಇದ್ದೀನಿ. ಶಾವಿಗೆ ಉಪ್ಪಿಟ್ಟು ಆಲ್ಮೋಸ್ಟ್ ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ, ಬಟ್ ಆದರೆ ನಾನು ಪ್ಲೈನಾಗಿ ಯಾವತ್ತೂ ಶಾವಿಗೆ ಉಪ್ಪಿಟ್ಟು ಮಾಡಲ್ಲ. ಈ ಥರ ಎಲ್ಲ ತರಕಾರಿ ಹಾಕೋದ್ರಿಂದ ನೋಡೋಕ್ಕೂ ಸಹ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಶಾವಿಗೆ ಉಪ್ಪಿಟ್ಟು ಮಾಡಿಕೊಂಡ್ರು ಈ ಥರ ಎಲ್ಲ ತರಕಾರಿನ ಸೇರಿಸ್ಬಿಟ್ಟಿನಿ ಶಾವಿಗೆ ಉಪ್ಪಿಟ್ಟು ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ. ತಿಂಡಿ ಸಹ ರೆಡಿ ಆಗೋದ್ರಷ್ಟರಲ್ಲಿ ನಾನಿಲ್ಲಿ ಬಾಕ್ಸಿಗೂ ಸಹ ರೆಡಿ ಮಾಡ್ತಾಯಿದ್ದೀನಿ. ಬಾಕ್ಸಿಗೆ ಹಾಕೋದಕ್ಕೆ ಅಂತೇಳಿ ಆ್ಯಪಲ್ನೂ ಸಹ ನೀಟಾಗಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ತಾಯಿದ್ದೀನಿ. ಅದನ್ನೂ ಸಹ ಕಟ್ ಮಾಡಿ ಇಬ್ರಿಗೂ ಸಹ ಶಾರ್ಟ್ ಬ್ರೇಕ್ನ ರೆಡಿ ಮಾಡಿಟ್ಟೆ. ಅದಾದ ನಂತರ ತಿಂಡಿನೂ ಸಹ ತಿಂಡಿ ಆದಮೇಲೆ ಲಂಚ್ ಬಾಕ್ಸಿಗೆ ಹಾಕೋತೀನಿ. ಈಗ ಶಾವಿಗೆನೂ ಸಹ ಒಂದು ಮುಕ್ಕಾಲು ಭಾಗ ಬೆಂದಿತ್ತು. ಈ ಟೈಮಲ್ಲಿ ನಾನಿಲ್ಲಿ ಒಂದು 4 ಸ್ಪೂನಷ್ಟು ಕಾಯಿ ತುರಿ, ಹಾಗೆ ಒಂದು ಅರ್ಧ ನಿಂಬೆಹಣ್ಣಿನ ರಸನೂ ಸಹ ಹಾಕ್ಕೊಂಡು, ಅದಾದ ನಂತರ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಟರೆ ಈ ಶಾವಿಗೆ ಪೂರ್ತಿಯಾಗಿ ಬೆಂದು ಅಳ್ಕೊಂಡಿರುತ್ತೆ. ಇನ್ನು ಆದಷ್ಟು ಲಾಸ್ಟಲ್ಲಿ ಸಿಮ್ಮಲ್ಲಿಟ್ಟು ನೀಟಾಗಿ ಬೇಯಿಸ್ಕೊಂಡ್ರೆ ರುಚಿಯಾಗಿ ಶಾವಿಗೆ ಉಪ್ಪಿಟ್ಟು ಸಹ ರೆಡಿಯಾಗಿರುತ್ತೆ. ಅದನ್ನು ಬೇಯಲಿಕ್ಕೆ ಬಿಟ್ಟು ಸಿಮ್ಮಲ್ಲಿಟ್ಟು, ಅದಾದ ನಂತರ ನಾನು ಕೌಂಟರ್ ಟಾಪ್ ಮೇಲೆ ಏನೇನು ಇಟ್ಟಿರ್ತೀನಿ ಅದನ್ನೆಲ್ಲ ಅವಾಗಿಂದವಾಗೆ ಎತ್ತಿಟ್ಟು ನೀಟಾಗಿ ತೊಳೆಯೋ ಪಾತ್ರೆ ಏನಾರು ಇದ್ದರೆ, ಪ್ಲೇಟ್ಸ್ ಏನಾರು ಇದ್ದರೆ ಅದನ್ನೂ ಸಹ ಸಿಂಕಲ್ಲಿ ಹಾಕ್ಬಿಟ್ಟು ಮೇಲ್ಗಡೆ ಕೌಂಟರ್ ಟಾಪ್ ಏನಿರುತ್ತೆ ಅದನ್ನ ಇವಾಗಲೇ ಒರೆಸ್ಕೊಂಡ್ಬಿಡ್ತೀನಿ. ಅದು ಒಣಗಿದ ಮೇಲೆ ತುಂಬಾ ಕಷ್ಟ ಒರೆಸೋದು. ಹಸಿ ಇದ್ದಂಗೆ ಒರೆಸ್ಕೊಂಡ್ರೆ ಬೇಗನೆ ಕ್ಲೀನ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಏನಾರು ಒಲೆ ಮೇಲೆ ಇಟ್ಟಾಗಲೇ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡಿಕೊಂಡು ಮೇಲ್ಗಡೆ ಸ್ಟವ್ ಹಾಗೆ ಕೌಂಟರ್ ಟಾಪ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇದು ಕೆಲಸ ಈಸಿ ಅಂತ ಅನಿಸುತ್ತೆ, ಬೇಗನೂ ಸಹ ಆಗುತ್ತೆ. ಅದೇ ನಾವು ಲೇಟಾಗಿ ಅದೆಲ್ಲ ಒಣಗಿದ ಮೇಲೆ ಕ್ಲೀನ್ ಮಾಡ್ಕೋತೀವಿ ಅಂದರೆ ತುಂಬಾ ಟೈಮ್ ತಗೊಳುತ್ತೆ, ಬೇಗ ಕ್ಲೀನ್ ಸಹ ಆಗೋಲ್ಲ. ಅದಕ್ಕೋಸ್ಕರ ಅವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಶಾವಿಗೆ ಉಪ್ಪಿಟ್ಟು ಸಹ ರೆಡಿಯಾಗಿದೆ. ಈಗ ಸ್ಟವ್ನ ಆಫ್ ಮಾಡಿ ಮನೆಯವ್ರಿಗೆ ಹಾಗೆ ಮಕ್ಕಳಿಗೆ ತಿಂಡಿನೂ ಸಹ ಹಾಕ್ಕೊಡ್ತಾಯಿದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ಹೀಗೆ ಅನಿಸುತ್ತೆ, ಬೆಳಗ್ಗೆ ಎಷ್ಟೇ ಬೇಗ ಎದ್ದು ಈ ಟೈಮಿಗೆ ಕೆಲಸ ಆಗಬೇಕು, ಇದು ಕರೆಕ್ಟಾಗಿ ಇದು ರೆಡಿ ಇರಬೇಕು ಅಂತ ಎಷ್ಟೇ ಅಂದ್ಕೊಂಡ್ರು ಆ ಟೈಮಿಗೆ ಕರೆಕ್ಟಾಗಿ ಆಗೇ ಇರಲ್ಲ. ಆ ಥರ ಆಗುತ್ತೆ. ನಿಮಗೂ ಈ ಥರ ಆಗುತ್ತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಆವತ್ತು ತುಂಬ ಅರ್ಜೆಂಟಲ್ಲಿ ಈ ತಿಂಡಿನ ಮಾಡಿದ್ರೂ ತಿಂಡಿ ಮಾತ್ರ ತುಂಬಾ ರುಚಿಯಾಗಿತ್ತು. ಹೀಗೆ ಅನಿಸುತ್ತೆ, ನಾವು ಅವಸರದಲ್ಲಿ ಮಾಡಿದಾಗಲೇ ಅಡುಗೆ ಚೆನ್ನಾಗಿರುತ್ತೆ. ತುಂಬ ನಿಧಾನಕ್ಕೆ ಇವತ್ತು ಚೆನ್ನಾಗಿ ಮಾಡಬೇಕು ಅಂತ ಅಂದಾಗಲೇ ಯಾವ ಅಡುಗೆನೂ ಸಹ ಚೆನ್ನಾಗಾಗಿರಲ್ಲ. ಇವತ್ತು ಸಹ ಹಾಗೆ ಆಗಿತ್ತು. ತುಂಬಾ ಟೇಸ್ಟಿಯಾಗಿತ್ತು ಉಪ್ಪಿಟ್ಟು. ತಿಂಡಿ ತಿಂದು ಮಕ್ಕಳು ಸಹ ಸ್ಕೂಲಿಗೆ ಹೊರಟರು. ಅವ್ರನ್ನೆಲ್ಲ ಕಳಿಸಿ ನಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ಮಧ್ಯಾಹ್ನ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ಕ್ಯಾಬೇಜ್ ಪಲ್ಯ ಹಾಗೆ ಚಪಾತಿನ ಮಾಡೋ ಅಂಥೇಳಿ ಕ್ಯಾಬೇಜ್ ಪಲ್ಯ ಮಾಡಲಿಕ್ಕೆ ಕ್ಯಾಬೇಜ್ನ ಕಟ್ ಮಾಡ್ತಾಯಿದ್ದೀನಿ. ಇದು ತುಂಬಾ ಸಿಂಪಲ್ಲು ಕ್ಯಾಬೇಜ್ ಪಲ್ಯ ಮಾಡ್ಕೊಳ್ಳೋದು, ಹಾಗೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಬೇಗನೂ ಸಹ ಆಗುತ್ತೆ. ತುಂಬ ಏನು ಟೈಮ್ ಏನು ತಗೊಳ್ಳೋದಿಲ್ಲ, ಮಾಡ್ಕೊಳ್ಳೋದು ಸಹ ತುಂಬಾ ಈಸಿ. ಈಗ ಇದನ್ನೆಲ್ಲ ಕಟ್ ಮಾಡ್ಕೊಂಡಾದ ನಂತರ ನಾನಿಲ್ಲಿ ಕ್ಯಾಬೇಜ್ನ ತೊಳ್ಕೊಳ್ಳೋದಕ್ಕೆ ಒಂದು 2ರಿಂದ 3 ಗ್ಲಾಸಷ್ಟು ನೀರನ್ನು ಸಹ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ನೆನೆ ಇಡ್ತೀನಿ. ಇದು ಎಲೆ ಆಗಿರೋದ್ರಿಂದ ಪ್ರತಿಯೊಂದು ಎಲೆನೂ ನೀಟಾಗಿ ತೊಳೆದಿರಬೇಕು. ಅದಕ್ಕೋಸ್ಕರ ಈ ಥರ ಉಪ್ಪು ಅರಿಶಿನ ಹಾಕಿ ಸೈಡಲ್ಲಿ ಎತ್ತಿಟ್ಟು ಪಲ್ಯಕ್ಕೆ ಹೆಚ್ಕೊಂಡು ರೆಡಿ ಮಾಡ್ಕೊತೀನಿ. ನಾನಿಲ್ಲಿ ಪಲ್ಯಕ್ಕೆ ಜಾಸ್ತಿ ಏನು ತರಕಾರಿನ ಬಳಸ್ತಾ ಇಲ್ಲ. ಇದಕ್ಕೆ ಒಂದೇ ಒಂದು ಕ್ಯಾಪ್ಸಿಕಮ್ಮು, ಹಾಗೆ ಖಾರಕ್ಕೆ ಒಂದು 3ರಿಂದ 4 ಹಸಿರು ಮೆಣಸಿನ್ಕಾಯಿ, ಹಾಗೆ ಒಂದೇ ಒಂದು ಈರುಳ್ಳಿನ ಸಹ ತೊಗೊಂಡಿದ್ದೀನಿ. ಇಲ್ಲಿ ಚಿಕ್ಕದಾಗಿ ಕ್ಯಾಪ್ಸಿಕಮ್ನು ಸಹ ಕಟ್ ಮಾಡಿಕೊಂಡು ಅದಾದ ನಂತರ ಉದ್ದುದ್ದಾಗಿ ಸ್ಲೈಸ್ ಥರ ಈರುಳ್ಳಿನ ಸಹ ಕಟ್ ಮಾಡ್ಕೊತೀನಿ. ತರಕಾರಿನೆಲ್ಲ ಹೆಚ್ಕೊಂಡಾದ ನಂತರ ನಾನಿಲ್ಲಿ ನೆನೆಸಿಟ್ಟಿರೋಂಥ ಎಲೆಕೋಸನ್ನು ಸಹ ತೆಗೆದೆತ್ತಿಟ್ಕೊತಾ ಇದ್ದೀನಿ. ನಂತರ ಇಲ್ಲಿ ಸ್ಟವ್ನ ಆನ್ ಮಾಡ್ಕೊಂಡು ಒಂದು ಕಡಾಯಿನ ಇಟ್ಕೊತಾ ಇದ್ದೀನಿ. ಅದಕ್ಕೇ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಕಾದಾದ ನಂತರ ನಾನಿಲ್ಲಿ 1 ಸ್ಪೂನಷ್ಟು ಸಾಸಿವೆ ಜೀರಿಗೆನೂ ಸಹ ಹಾಕಿ ಅದಾದ ನಂತರ ಒಂದು 2 ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ. ನೀವು ಕಡಲೆಬೇಳೆನ ಬೇಕಿದ್ರೆ ನೆನೆಸು ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ನೀವು ನೆನೆಸೋದಾದ್ರೆ ಸ್ವಲ್ಪ ಜಾಸ್ತಿನೇ ನೆನೆಸ್ಬಿಟ್ಟು ಸಹ ಮಾಡ್ಕೋಬೋದು. ಅದಾದ ನಂತರ ಇಲ್ಲಿ ನಾನು ಖಾರಕ್ಕೆ ಒಂದು 4 ಹಸಿರು ಮೆಣಸಿನ್ಕಾಯಿನೂ ಸಹ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸಹ ಸೇರಿಸಿ ನಾನಿಲ್ಲಿ ಈರುಳ್ಳಿನ ಕಡಿಮೆನೇ ಬಳಸ್ಕೊಂಡಿದ್ದೀನಿ. ಒಂದೇ ಒಂದು ಈರುಳ್ಳಿನೂ ಸಹ ಉದ್ದುದ್ದಾಗಿ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸಿ ಅದಾದ ನಂತರ ಒಂದು ಮೀಡಿಯಮ್ ಸೈಜ್ ಒಂದು ಕ್ಯಾಪ್ಸಿಕಮ್ನೂ ಸಹ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಈ ಒಗ್ಗರಣೆ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಾದ ನಂತರ ನಾನಿಲ್ಲಿ ಒಂದು 1/4 ಸ್ಪೂನಷ್ಟು ಅರಿಶಿನನೂ ಸಹ ಹಾಕಿ ಒಗ್ಗರಣೆನ ರೆಡಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತೀನಿ. ಈ ಪಲ್ಯ ಬರೀ ಚಪಾತಿಗಷ್ಟೇ ಅಲ್ಲ, ಚಪಾತಿ, ರೊಟ್ಟಿ ಹಾಗೆ ಅನ್ನ ಸಾಂಬಾರು ಜೊತೆ ನೆಂಚ್ಕೊಳ್ಳೋದಕ್ಕೆ ಹಾಗೆ ಸೈಡ್ ಡಿಶ್ಶಾಗಿ ನೀವು ಯಾವುದಕ್ಕೆ ಬೇಕಾದ್ರೂ ಇದನ್ನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇದು ಎಲ್ಲದ್ರ ಜೊತೆನೂ ಸಹ
ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಹೆಚ್ಚಿಟ್ಕೊಂಡಿರೋಂಥ ಎಲೆಕೋಸನ್ನು ಸಹ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಈ ಎಲೆಕೋಸಿಗೆ ಎಷ್ಟು ಬೇಕು ಅಂತ ನೋಡಿಬಿಟ್ಟು ಉಪ್ಪನ್ನ ಸೇರಿಸ್ಕೊತೀನಿ. ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿರೋದ್ರಿಂದ ಈಗ ಪಲ್ಯಕ್ಕೆ ನೋಡಿಬಿಟ್ಟು ಎಷ್ಟು ಬೇಕು ಅಂತ ನೋಡಿ ಉಪ್ಪನ್ನ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಅದಾದ ನಂತರ ನೀಟಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಬಿಟ್ಟರೆ ಈ ಎಲೆಕೋಸು ಬೆಂದಾಗಿರುತ್ತೆ. ಇದಕ್ಕೆ ನೀರೆಲ್ಲ ಏನು ಸೇರಿಸ್ತಾ ಇಲ್ಲ, ನಾನು ಹಾಗೇ ಡ್ರೈ ಆಗೇ ಮಾಡ್ಕೊತೀನಿ. ಅದರಲ್ಲೇ ನೀರಿನ ಅಂಶ ಇರೋದ್ರಿಂದ ನಾನು ಎಕ್ಸ್ಟ್ರಾ ನೀರೇನು ಸೇರಿಸ್ಕೋತಾ ಇಲ್ಲ. ಅದಾದ ನಂತರ ನಾನಿಲ್ಲಿ 1 ಸ್ಪೂನಷ್ಟು ಗುರಾಳ್ ಪುಡಿ, ಹಾಗೆ 1 ಸ್ಪೂನಷ್ಟು ಸಾಂಬಾರು ಪುಡಿ, ಹಾಗೆ ಒಂದು 4 ಸ್ಪೂನಷ್ಟು ಕಾಯಿ ತುರಿನೂ ಸಹ ಹಾಕಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ರುಚಿಯಾದ ಎಲೆಕೋಸಿನ ಪಲ್ಯ ರೆಡಿಯಾಗಿರುತ್ತೆ. ಈ ರೆಸಿಪಿನ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿನ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾಗಿದ್ರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.